ಬಂದಿರತಕ್ಕಂಥ ಕನ್ನಡ. ಈ ಕನ್ನಡವನ್ನ ಸುಮಾರು ಈ ಮೊನ್ನೆ ಒಂದು 2-3 ತಿಂಗಳಿಂದ ಹೇಳಿರ್ಬೋದು, ಪಕ್ಕದ ರಾಜ್ಯದ ನಟ ಒಬ್ರು ಇಲ್ಲ ಫಸ್ಟ್ ನಮ್ ತಮಿಳು ಭಾಷೆ ಹುಟ್ಟಿದ್ದು ಆಮೇಲೆ ಕನ್ನಡ ಹುಟ್ಟಿದ್ದು ಅಂತ ಹೇಳಿದ್ರು. ಇದು ಸುಳ್ಳು. ಅರೆ ಸ್ವಾಮಿ, ಇಲ್ಲಿ ಕಾವೇರಿ ನೀರು ಹರಿತಾ ಇರೋದೇ ನಮ್ಮ ಕನ್ನಡದಿಂದ ನೀವು ಕುಡಿತಾ ಇರೋದು. ಕರ್ನಾಟಕದ ಕಾವೇರಿ ನೀರನ್ನ ನೀವು ಕುಡಿತಾ ಇರೋದು. ಹಾಗೂ ಈಗ ನೋಡಿರ್ಬೋದು, ಇಲ್ಲಿ ಎಡಗಡೆ ಕುವೆಂಪು ಚಿತ್ರ ಇದೆ. ಸುಮಾರು ಅವ್ರು ಪದ್ಮಭೂಷಣ ಅಂತ ಬಂದಾಗ ಅವ್ರು ಹೇಳಿದ್ರು, ಯಾರೋ ಕುವೆಂಪು ಇದನ್ನ ಇಲ್ಲ ರಾಜ್ಕುಮಾರ್ ಕೊಡಿ ಫಸ್ಟ್ ಅಂತ ಅವ್ರು ಕೇಳಿದಾಗ ರಾಜ್ಕುಮಾರ್ ಹೇಳಿದ್ರು, ಇಲ್ಲ ನನಗಿಂತ ಫಸ್ಟ್ ಅವರು ಪದ್ಮಭೂಷಣ ಇದ್ ಮಾಡಕ್ ಅವ್ರಿಗೆ ಕೊಡಿ ಅಂತ ಹೇಳಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗೂ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಭಾಷೆಗಳಲ್ಲಿ ಹೋಗಿಲ್ಲ. ಆದ್ರೆ ಇವತ್ತಿನ ನಟರಾಗಿದ್ದಾರ? ಇಲ್ಲ. ಬೇರೆ ಬೇರೆ ಭಾಷೆ ಹೋಗ್ತಾರ. ಕನ್ನಡದಲ್ಲಿ ಕನ್ನಡವನ್ನು ಇವತ್ತು ನೋಡಿರ್ಬೋದು. ಸುಮಾರು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದಂದ್ರೆ ಅದಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದ್ರೆ ಕನ್ನಡಕ್ಕೆ. ಬೇರೆ ಬೇರೆ ಭಾಷೆಗಳಾಗಲಿ ಬೇರೆ ಯಾವುದೇ ಭಾಷೆಗಳಿಗೆ ಬಂದಿಲ್ಲ. ಕರ್ನಾಟಕಕ್ಕೆ ಕನ್ನಡಕ್ಕೆ ಅದೇ ಆದೊಂದು ಇದಿದೆ. ನಾವು ಬೇರೆ ಒಂದು ಸಂಘಟನೆಯಲ್ಲಿ ಇದ್ದೋ, ನಮ್ಗೆ ಅಲ್ಲಿ ತುಂಬಾ ಸ್ವಲ್ಪ ಬೇಜಾರಾಗಿ ಹೊರಗಡೆ ಬಂದಾಗ ನಮ್ಮ ಮಂಜುನಾಥ್ ಅವರು ಬನ್ನಿ ನಮ್ಮ ಕನ್ನಡ ಸಂಘಟನೆಗೆ ನೀವು ಅಧ್ಯಕ್ಷರಾಗಿ, ದಾಸವಾಳ ವಿಧಾನಸಭಾ ಅಧ್ಯಕ್ಷರಾಗಿ ಅಂತ ಕರೆದಿ ಇದು ಮಾಡಿದ್ದಾರೆ. ಅವ್ರಿಗೂ ಅಭಿನಂದನೆ ತಿಳಿಸ್ತಾ ಮತ್ತೆ ನನಗೆ ಮಾತನಾಡುವ ಅವಕಾಶ ಮಾಡ್ಕೊಂಡ 2 ಮಾತನ್ನ ಮುಗಿಸ್ತೀನಿ. ಜೈ ಕರ್ನಾಟಕ ಮಾತು. ನಮ್ಮ ಕರ್ನಾಟಕದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ